ಎಲ್ರಿಗೂ ನಮಸ್ಕಾರ. ಇವತ್ತು ಆಯಿಲ್ ಚೇಂಜ್ ಮಾಡ್ಸಕ್ ಬಂದಿದ್ದೆ. ನಂದಲ್ಲ, ನನ್ನ ಗಾಡಿದು. ಸ್ವಲ್ಪ ಸಣ್ಣ ಪುಟ್ಟ ಮನೆ ಕೆಲಸ ಅದಾವು ಮಾಡಿಸ್ಕೊಂಡು ಹೋಗ್ಬೇಕಂತ ಹೋಗ್ತಾ ಇದ್ದೆ. ಅಲ್ಲೇ NH ರೋಡಲ್ಲಿ ಈ ಥರ ಎಲ್ಲ ಸ್ವಲ್ಪ ಒಂದು ಗಾಡಿ ಲಾರಿದು ಸುಟ್ಟೋಗಿತ್ತು, ಎಲ್ಲ ವಾಯರ್ ಶಾರ್ಟ್ ಆಗಿತ್ತು, ಏನಾಗಿತ್ತು ಸುಟ್ಟೋಗಿತ್ತು. ಹಂಗೆ ಬರೋಕಾಗಿದ್ದೆ, ಅವಸರ ಮಾಡಿ ಬರೋಕಾಗಿದ್ದೆ. ನಾ ಬರೋಕಾಗಿದ್ದು ಒಮ್ಮಕ್ಕ 12 ಗಂಟೆ ಯಲಬುರ್ಗ ಬಿಟ್ಟಿದ್ದೆ. 1 ಗಂಟೆ ಒಂದು ಅಲ್ಲಿ ಒಕ್ಕಿನಿ, ಸ್ವಲ್ಪ ಜಲ್ದಿ ಹೋಗ್ಬೇಕಂತೇಳಿ ಅಂದು ಎಷ್ಟು ಸ್ಪೀಡ್ ಹೋಗುತ್ತೆ ಅಷ್ಟು ಸ್ಪೀಡ್ ಹೊಡ್ಕೊಂಬಂದೆ. ಎಲ್ಲ ಊರು ದಾಟ್ಕೊಂಡು ಹಂಗೆ ಹೋಗ್ತಾ ಇದ್ದೆ. ಮತ್ತೆ ಒಂದು ಬಾಡಿಗೆ ಬಂದಿದ್ವು. ಇಲ್ಲ ನಾ ಈ ಥರ ಆಯಿಲ್ ಚೇಂಜ್ ಮಾಡ್ಸಕ್ಕೆ ಹೊಂಟೀನಿ, ಬರೋದಾಗಲ್ಲ ಅಂತೇಳಿ ಅಂದೆ. 100 ಗಂಟೆ ಬಾಡಿಗೆ ಬಂದಿದ್ವು, ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹಂಗೆ ಬರೋಕಾಗಿದ್ದೆ. ಹಂಗೆ ಬರೋ ದಾರಿಯಲ್ಲಿ ಮತ್ತೊಂದು ಲಾರಿ ಆಕ್ಸಿಡೆಂಟ್ ಆಗೈತೆ ನಾ ತಿಳ್ಕೊಂಡಿದ್ದೆ. ಅದು ಆಕ್ಸಿಡೆಂಟ್ ಆಗಿದ್ದಿಲ್ಲ, ಅವು ಮಕ್ಕೊಂಡಿದ್ದ. ಅದು ಕೂಡ ವಿಡಿಯೋ ಮಾಡ್ಕೊಳೋದು ಆಗಲಿಲ್ಲ. ಹಂಗೆ ಸೀದಾ ಬೂದ್ಗಂಪ ಕ್ರಾಸ್ ಬಂದೆ. ಅಲ್ಲಿದ್ದ ಸೀದಾ ಹೋಗ್ತಾ ಇದ್ದೆ. ಬರೋ ದಾರಿಯಲ್ಲಿ ಹಂಗೆ ಒಬ್ರು ಯಾರೋ ಬೆಟ್ಟೆ ಅದು ಸ್ವಲ್ಪ ಮಾತಾಡ್ಸ್ಕೊಂಡ್ರು. ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತೀರಪ್ಪ, ಹಿಂಗೆ ಮಾಡ್ತೀರಿ ಅಂದ್ರೆ ಅದು ಕೂಡ ವಿಡಿಯೋ ಮಾಡ್ಕೊಳೋದು ಆಗಲ್ಲ ನನ್ನ ಕೈಲಿ. ಅಲ್ಲಿಂದ ನಮ್ಮ ಹೆಸ್ರಿ 1-2 ಗಾಡಿ ಇದ್ದು. ಒಂದು ಜೊತೆ ಗಾಡಿ, ಒಂದು ಮಹೇಂದ್ರ ಸುಪ್ರೋ ಗಾಡಿ ಇತ್ತು. ನಮ್ಮ ಹೆಸ್ರಿ ಮಹೇಂದ್ರ ಜೊತೆ ಗಾಡಿ, ಸುಪ್ರೋ ಗಾಡಿ, ಒಟ್ಟು ಮಹೇಂದ್ರ ಕಂಪ್ನಿ ಬಿಟ್ಟರೆ ಮತ್ತೆ ಯಾವುದು ರಿಪೇರಿ ಮಾಡೋಂಗಿಲ್ಲ. ಅಲ್ಲಿಂದ ನಾನು ಜಲ್ದಿ ರಿಪೇರ್ ಮಾಡಪ್ಪ ಹೋಗ್ಬೇಕಂತೇಳಿ ಅಂದೆ. ಇಲ್ಲ 2 ಗಾಡಿ ಆದಮೇಲೆ ನಿನ್ನ ಗಾಡಿ ರಿಪೇರ್ ಮಾಡ್ತೀನಿ ಅಂತೇಳಂದ. ಸರಿಯಪ್ಪ ಆಯ್ತು ನಿಂತ್ಕೊಂತಿಂತಗೋ ಅಂತೇಳಂದೆ. ಅಲ್ಲಿಂದ ನಂದು ಬ್ರೇಕ್ ಪ್ಯಾಡ್ 4 ಬ್ರೇಕ್ ಪ್ಯಾಡ್ ಚೆಕ್ ಮಾಡಬೇಕು, ಇಂಜನ್ ಆಯಿಲ್ ಚೇಂಜ್ ಮಾಡಬೇಕು, ಗೇರ್ ಬಾಕ್ಸ್ ಅಲ್ಲಿ ಚೇಂಜ್ ಮಾಡಬೇಕು, ಏನೈತೆಲ್ಲ ಮೇಲೆ ಕೆಲಸ ಎಲ್ಲ ಮುಗಿಸ್ಬೇಕು ಅಂತೇಳಂದೆ. ನಾನು ವೇಸ್ಟ್ ತಂಬ ಅಂತೇಳಂದ. ಬರತ್ತೇನೆ. ಇಲ್ಲಪ್ಪ ಇದು ಆಯಿಲ್ ಸಿಲಿಂಡರ್ ಹೋಗೈತೆ ಅಂತೇಳಂದ. ಸ್ವಲ್ಪ ತೆಗೆದು ಹೊಸದು ಹಾಕಂತ ಹೇಳಿದ್ದೆ. ಹೊಸದು ಕೂಡ ಹಾಕಿದ್ದ. ನಾ ಬ್ರೇಕ್ ಪೆಡಲ್ ಮಾಡಂತೇಳಂದ. ಬ್ರೇಕ್ ಪೆಡಲ್ ಕೂಡ ಮಾಡಾಕತ್ತೆ. ಜಲ್ದಿ ಬ್ರೇಕ್ ಹತ್ತಲಿಲ್ಲ. ಸ್ವಲ್ಪ ಅಗಲ ಮುಗಲ ಕಾಡ್ಸಕತ್ತಿತ್ತು. ಏನೋ ಸ್ವಲ್ಪ ಸಿಲಿಂಡರ್ ಲೀಕ್ ಆಗಿತ್ತಲ್ಲ, ಅದು ಆಯಿಲ್ ಸಿಲಿಂಡರ್, ಹಂಗಾಗಿ ಸ್ವಲ್ಪ ಸಮಸ್ಯೆ ಭಾಳ ಆಗಿತ್ತು. ಅದನ್ನು ಕೂಡ ಮಾಡಂತೇಳಂದೆ. ಎಲ್ಲ ಕೂಡ ಮಾಡಿದ. ಏನೋ 10 ರೂಪಾಯಿ ಜಾಸ್ತಿ ತೊಗೊಂಡ್ರೆ ಚಿಂತಿಲ್ಲ, ಸ್ವಲ್ಪ ಕ್ಲಿಯರ್ ಮಾಡಿ ಕೊಡ್ತಾರೆ ಮೇಸ್ತ್ರಿ ಅವರು. ಆದ್ರೆ ಗಾಡಿಗೆ ಸುದಿಗೆ ತೊಗೊಂಡು ಹೊಡ್ತಕ್ಕ ನನಗೆ ಒಂಥರ ನೋವು ಆದಂಗೆ ಆಕಾಯ್ತು. ಯಾಕಪ್ಪ ಅಂದ್ರೆ ತಾಯಿ ಒಂದು ಫಸ್ಟ್ನೇ ತಾಯಿ ಆದರೆ ತನ್ನ ಹಾಕೋ ತಾಯಿಗೆ 2ನೇ ತಾಯಿ ಅಂತ ಕರಿತೀವಿ ನಾವು. ಅದು ನಮ್ಮ ಗಾಡಿನ 2ನೇ ತಾಯಿಗೆ ಸುದಿ ತೊಗೊಂಡು ಬಡಿಬೇಕಾರೆ ಹಂಗೆ ಕೂಡ ಮನಸ್ಸಿಗೆ ಭಾಳ ನೋವು ಆಯ್ತು. ಹಣ ಮೆಲ್ಲ ಕೊಡಿ ಅಂತೇಳಿ ಅಂದೆ. ಅವರು ಕೂಡ ಇಲ್ಲ ಹಂಗೆ ಹೊಡೆದ್ರನ ಬರ್ತಾವಪ್ಪ ಹೊರಗೆ, ಏನು ಮಾಡೋಕ್ಕಾಗಲ್ಲ, ತಪ್ಪು ಕಣಕ್ಕೆ ಹೋಗಡಪ್ಪ ಅಂತೇಳಿ ಅಂದರು. ಆಯ್ತಣ್ಣ ಏನರ ಮಾಡು ಅಂತೇಳಿ ಅಂದೆ. ಅಣ್ಣ ಬಿಟ್ಟೋಡೋಣ ಬಿಟ್ಟೋಣ. ಮೇಸ್ತ್ರಿ ಬಿಟ್ಟುಡಿ ಅಂದಾಗಲ್ಲ ನಮಗೊಂಥರ ಆಗೋದು. ಏನು ಮಾಡೋಕ್ಕಾಗಲ್ಲ. ನಾವು ತಿಳ್ಕೊಳೋದ ಅಪರ ತಿಳ್ಕೊತೀವಿ, ನಾವು ಇರೋದ ಹಂಗೆ ಡ್ರೈವರ್ ಮಂದಿ. ಅಣ್ಣ ನೋಡಿ ಮೇಸ್ತ್ರಿ ನೋಡಿದ್ರೆ ಅಣ್ಣ ಬರೀ ಬಿಟ್ಟುಡಿ ಅಂತಿದ್ದ. ಅಗಲ ಮುಗಲ ಬರೀ ಬಿಟ್ಟೊಡೆದ ಬರೀ ಬಿಟ್ಟೊಡೆದ ಈ ನಮ್ಮನೆ ಆಗ್ಬಿಟ್ಟಿವಿ ನಾವು. ಇನ್ನು ಹೆಂಗೆ ಅಂತೇಳಿ ಅಂದ್ವಿ. ಅಲ್ಲಿಂದ ಸೀದಾ ಮತ್ತೆ ಅವಳು ಇಂಜನಲ್ಲಿ ಚೇಂಜ್ ಮಾಡ್ಕೊಂಡ. ಇಂಜನ್ ಚೇಂಜ್ ಮಾಡ್ಕೊಂಡ್ಗಟ್ಲೆ ಕೂಲೆಂಟಲ್ಲಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಒಳ್ಳೆ ಇಂಜನ್ ಬೆಡ್ಡಿಂಗ್ ಹೋಗಿದ್ದು, ಗೇರ್ ಬಾಕ್ಸ್ ಬೆಡ್ಡಿಂಗ್ ಹೋಗಿತ್ತು. ಅವನು ಕೂಡ ಹಾಕೋಬೇಕಂತ ಹೇಳಿದ್ದೆ. ಅವು ಕೂಡ 2 ಇದ್ವು ಬೆಡ್. ಅವನು ಕೂಡ ಚೇಂಜ್ ಮಾಡೋಕೆ ನಿಂತ್ಕೊಂಡ್ರು ಮೇಸ್ತ್ರಿ ಅವರು. ಇಲ್ಲಿ ನೋಡ್ತಿರ್ಬೋದು ನೀವು, ಅದು ಇಂಜನ್ ಬೆಡ್ಡಿಂಗ್ ಅಂತಾರೆ. 2 ಇಂಜನ್ ಬೆಡ್ಡಿಂಗು, ಎಡಕ್ಕೆ ಬಲಕ್ಕೆ 2 ಕಡೆ ಬರ್ತಾವು. ಅಲ್ಲಿಂದ ನೆಕ್ಸ್ಟ್ ಬರೋದೆ ಮತ್ತೆ ಒಳ್ಳೆ ಗೇರ್ ಬಾಕ್ಸ್ ಬೆಡ್ಡಿಂಗು. ಆ ಗೇರ್ ಬಾಕ್ಸ್ ಬೆಡ್ಡಿಂಗ್ ಒಳಗೆ ಒಂದಕ್ಕೆ ರಬ್ಬರ್ ಇದ್ದಿಲ್ಲ, ಒಂದು ಸೈಡ್ ರಬ್ಬರ್ ಇತ್ತು, ಒಂದು ಸೈಡ್ ರಬ್ಬರ್ ಇದ್ದಿಲ್ಲ. ಅವ್ನು ಕೂಡ ಚೇಂಜ್ ಮಾಡಿ ಕೊಡ್ತೀನಿ ಅಂತೇಳಿ ಅಂದರು. ಸರಿ ಅಣ್ಣ ಚೇಂಜ್ ಮಾಡಿ ಕೊಡೋದು ನಿಮ್ದು ಏನಿದ್ರೆ ನಿಮ್ಮ ಕಡೆ, ನಮ್ಮ ಕಡೆ ಏನಕ್ಕಾರ ಇಲ್ಲ ಅಂತೇಳಿ ಅಂದೆ. ಅಲ್ಲಿಂದ ಗೇರ್ ಬಾಕ್ಸ್ ಬೆಡ್ಡಿಂಗ್ ಕೂಡ ಚೇಂಜ್ ಮಾಡ್ಕೊಂಡ್ರು. ಅವೆಲ್ಲ ಗಾಡಿ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಟೆಸ್ಟ್ ಡ್ರೈವ್ ಬರಮ್ಮ ಬರ್ರಿ ಅಂತೇಳಿ ಅಂದೆ. ನೀವು ಹೋಗಿ ಬರ್ರಿ ಅಂತೇಳಿ ಅಂದೆ. ಇಲ್ಲ ನೀನು ಬಾ ಅಂತೇಳಿ ಕರೆದ್ರು. ಅಲ್ಲಿಂದ ನಾನು ಕೂಡ ಗಾಡಿ ಹತ್ತಿದ್ದೆ. ಅಲ್ಲಿಂದ ಸೀದಾ ಹೋದ್ವಿ. ಎಲ್ಲ ಓಕೆ ಆಗಿತ್ತು ಸರಿ ಅಂತೇಳಿ ಅಂದ. ಇಲ್ಲಣ್ಣ ಎಲ್ಲ ಓಕೆ ಆಗೈತಿ, ಕನ್ಫರ್ಮ್ ಐತಿ, ಬ್ರೇಕ್ ಈಕೆಲ್ಲ ಹಿಡಿದೈತಿ, ಆಯ್ತಣ್ಣ ಅಂತ. ಗಾಡಿ ರಿಪೇರಿ ಆಗಿದ್ದು ಬಿಲ್